ನಿಮ್ಮಲ್ಲಿ ಅದೆಷ್ಟೋ ಮಂದಿ ಐಎಎಸ್ ಐಪಿಎಸ್ ಆಗಬೇಕು, ಒಟ್ಟಾರೆ ಯುಪಿಎಸ್ಸಿ ಕ್ಲಿಯರ್ ಮಾಡಬೇಕು ಅಂತ ಕನಸು ಕಾಣ್ತಿರ್ತೀರಿ. ಯುಪಿಎಸ್ಸಿ ಕ್ಲಿಯರ್ ಮಾಡೋದಕ್ಕೆ ಸರಿಯಾದ ಟೈಮ್ಗೆ ಸರಿಯಾದ ರೀತಿಯ ಕೋಚಿಂಗ್ ಸಿಗಬೇಕು. ಹೀಗಾಗಿ ಉತ್ತಮ ಮಾರ್ಗದರ್ಶನ ನೀಡೋಕೆ ಜನ ಮೆಚ್ಚಿದ ಐಎಎಸ್ ಜ್ಞಾನಿ ಸಂಸ್ಥೆ ರೆಡಿಯಾಗಿದೆ. ಪ್ರಮುಖವಾಗಿ ಪ್ರಿಲಿಮ್ಸ್ ಎಲಿಮಿನೇಷನ್ ಟೆಕ್ನಿಕ್ಸ್ ಮತ್ತು ಮೇನ್ಸ್ ಮೆಂಟಲ್ ಆನ್ಸರ್ ರೇಟಿಂಗ್ ನಲ್ಲಿ ನಿಮ್ಮನ್ನ ಸದೃಢಗೊಳಿಸ್ತಾರೆ. ಒಳ್ಳೆ ಹೆಸರು ಮಾಡ್ತಿರುವಂತಹ ಸಂಸ್ಥೆ ಇದು. ಈಗಲೇ ಈ ವಿಳಾಸದ ಮೂಲಕ ಅವರನ್ನ ಭೇಟಿಯಾಗಬಹುದು ಅಥವಾ ಈ ಕೆಳಗಿನ ನಂಬರ್ಗೆ ಕಾಲ್ ಮಾಡಬಹುದು. ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಒಂದು ಪ್ರಕರಣ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ ಅಥವಾ ನಡುಗಿಸಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ನಾವು ನೀವು ಗಮನಿಸಲೇಬೇಕಾಗಿರುವಂತ ವಿಚಾರ ಇದು. ಅದರಲ್ಲೂ ಕೂಡ ವಿಶೇಷವಾಗಿ ಮಕ್ಕಳ ಪೋಷಕರು ನೋಡಬೇಕು, ಜೊತೆಗೆ ಪೋಷಕರು ಇಂತಹ ವಿಡಿಯೋಗಳನ್ನ ನೋಡಿ ಮಕ್ಕಳಿಗೆ ತಿಳಿ ಹೇಳುವಂತ ಕೆಲಸವನ್ನ ಮಾಡಬೇಕು. ಬಂಧುಗಳು, ಏನಾಗುತ್ತೆ ಅಂದ್ರೆ ಅಮೆರಿಕದ ಇಂಟರ್ಪೋಲ್ ಸಂಸ್ಥೆಯೊಂದು ಭಾರತದ ಸಿಬಿಐಗೆ ಮಾಹಿತಿಯನ್ನು ರವಾನೆ ಮಾಡುತ್ತೆ. ನೋಡಿ, ನಿಮ್ಮ ದೇಶದ ಒಂದು ಪ್ರದೇಶದಿಂದ ಅಥವಾ ಒಂದು IP ಅಡ್ರೆಸ್ನಿಂದ ನಿರಂತರವಾಗಿ ಮಕ್ಕಳ ಆ ರೀತಿಯಾದಂಥ ವಿಡಿಯೋಗಳೆಲ್ಲವೂ ಕೂಡ ಅಪ್ಲೋಡ್ ಆಗ್ತಾ ಇದೆ. ದಯವಿಟ್ಟು ಗಮನಿಸಿ. ಎಲ್ಲೋ ಮಕ್ಕಳ ಕಳ್ಳ ಸಾಗಾಣಿಕೆ ಅಥವಾ ಅಪಹರಣ ಆಗ್ತಿರುವ ರೀತಿಯಲ್ಲಿ ಕಾಣಿಸ್ತಾ ಇದೆ, ಅಥವಾ ಮಕ್ಕಳ ಮೇಲೆ ದೌರ್ಜನ್ಯ ನಡೆಯುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳಿ ಅಂತ ಸಿಬಿಐ ಅಧಿಕಾರಿಗಳು ಕೂಡ ಅದನ್ನ ಗಂಭೀರವಾಗಿ ತೆಗೆದುಕೊಳ್ತಾರೆ. ಆದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಲ್ಲ, ಇಂತಹ ಕೃತ್ಯವನ್ನ ಎಸಗುವಂತವರು ಆ ಟೆಕ್ನಿಕಲ್ ವಿಚಾರದಲ್ಲಿ ತುಂಬಾ ಸ್ಟ್ರಾಂಗ್ ಇರ್ತಾರೆ. ಹೀಗಾಗಿ ಸಿಬಿಐ ಅಧಿಕಾರಿಗಳಿಗೆ ಟೆಕ್ನಿಕಲಿ ಇದನ್ನ ಭೇದಿಸೋದು ಅಥವಾ ಅವ್ರು ಯಾರು ಅಂತ ರೀಚ್ ಆಗೋದು ಬಹಳ ಕಷ್ಟ ಆಗಿಬಿಡ್ತು. ಅಂತಿಮವಾಗಿ ಸಿಬಿಐನ ಟೆಕ್ನಿಕಲ್ ವಿಂಗ್ ಅದರಲ್ಲಿ ಯಶಸ್ವಿ ಆಗಿಬಿಡ್ತು. ಅಂತಿಮವಾಗಿ ಒಬ್ಬರ ಮನೆ ಮುಂದೆ ಹೋಗಿ ನಿಲ್ಲುತ್ತೆ. ಆ ಮನೆಯ ಒಳಗಡೆ ಎಂಟ್ರಿ ಕೊಟ್ಟಂತಹ ಸಂದರ್ಭದಲ್ಲಿ ಸ್ವತಃ ಸಿಬಿಐ ಅಧಿಕಾರಿಗಳೇ ಬೆಚ್ಚಿ ಬಿದ್ದು ಬಿಡ್ತಾರೆ. ಸದ್ಯ ಈ ಪ್ರಕರಣ ಇಡೀ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ. ತಪ್ಪನ್ನ ಎಸಗಿದಂತ ಗಂಡ ಹೆಂಡತಿ ಇಬ್ಬರಿಗೂ ಕೂಡ ಇದೀಗ ಕೋರ್ಟ್ ಗಲ್ಲು ಶಿಕ್ಷೆಯನ್ನು ವಿಧಿಸಿದೆ. ಕೋರ್ಟ್ ಹೇಳ್ತಾ ಇದೆ, ಇವರಿಬ್ರು ಕೂಡ ಬದುಕೋದಿಕ್ಕೆ ಅರ್ಹವೇ ಅಲ್ಲ. ಪ್ರಾಣಿಗಳಿಗಿಂತಲೂ ಕಡೆ ಇವರು ಕೂಡ. ಪ್ರಾಣಿಗಳಿಗಾದ್ರೂ ಸ್ವಲ್ಪನಾದ್ರೂ ಏನಾದ್ರೂ ಇರುತ್ತೆ, ಆದ್ರೆ ಅದಕ್ಕಿಂತಲೂ ಕೂಡ ಇವರು ಕಡೆ. ಇವ್ರು ಯಾವತ್ತೂ ಕೂಡ ಈ ಸಮಾಜದಲ್ಲಿ ಬದಲಾಗೋದಿಕ್ಕೆ ಸಾಧ್ಯವೇ ಇಲ್ಲ, ಅಥವಾ ಸಮಾಜದಲ್ಲಿ ನಿಮ್ಮ ನಡುವೆ ವಾಸ ಮಾಡೋದಕ್ಕೆ ಅರ್ಹತೆಯನ್ನ ಹೊಂದಿಲ್ಲ. ಹೀಗಾಗಿ ಗಲ್ಲು ಶಿಕ್ಷೆ ಆಗಬೇಕು ಅಂತ ಹೇಳಿ ಕೋರ್ಟ್ ಸ್ಪಷ್ಟವಾಗಿ ಹೇಳ್ತಾ ಇದೆ. ನಮ್ಮಲ್ಲಿ ಗಲ್ಲು ಶಿಕ್ಷೆ ಅನ್ನೋ ಪ್ರಕಟ ಆಗುತ್ತೆ, ತುಂಬಾ ಸಂದರ್ಭದಲ್ಲಿ ಅವ್ರು ಬಚಾವ್ ಆಗ್ಬಿಡ್ತಾರೆ. ಉದಾಹರಣೆಗೆ ಉಮೇಶ್ ರೆಡ್ಡಿ ಅಂತವರೇ ಬಚಾವ್ ಆಗ್ಬಿಟ್ಟಿದ್ದಾರೆ. ಹಾಗಾಗಿ ಈ ಪ್ರಕರಣದಲ್ಲಿ ಗಲ್ಲು ಶಿಕ್ಷೆ ಆಗಲೇಬೇಕು. ಅದು ಕೇವಲ ಈ ಹಂತದ ತೀರ್ಪಿಗೆ ಸೀಮಿತ ಆಗಬಾರದು ಎನ್ನುವಂತ ಒತ್ತಾಯ ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಇಂತಹ ಗಂಭೀರವಾದಂತಹ ಪ್ರಕರಣ, ಅದನ್ನು ಎಳೆ ಎಳೆಯಾಗಿ ವಿವರಿಸ್ತಾ ಹೋಗ್ತೀನಿ ಕೇಳಿ. ಬಂಧುಗಳೇ, ನಾನು ಆರಂಭದಲ್ಲಿ ಹೇಳಿದ ಹಾಗೆ ಅಮೆರಿಕದ ಇಂಟರ್ಪೋಲ್ ಸಂಸ್ಥೆ ಕಂಡು ಹಿಡಿದಿದ್ದು ಇದು. ನಮ್ಮಲ್ಲಿ ಯಾರೋ ಸಂತ್ರಸ್ತರು ಬಾಯಿ ಬಿಟ್ಟರು, ಇನ್ನೊಂದು ಮೂಲಕ ಹೊರಗಡೆ ಬಂದಿದ್ದಲ್ಲ. ಹೆಚ್ಚು ಕಡಿಮೆ ಎಪ್ಸ್ಟೀನ್ ಫೈಲ್ಸ್ ಅಂತ ಏನ್ ಕರಿತಿದ್ವಿ, ಅದೇ ಮಾದರಿಯಾದಂತಹ ಪ್ರಕರಣ ಇದು. ಇಂಟರ್ಪೋಲ್ ಸಂಸ್ಥೆ ನಾನು ಆರಂಭದಲ್ಲಿ ಹೇಳಿದ ಹಾಗೆ ನಮ್ಮ ಸಿಬಿಐಗೆ ಎಚ್ಚರಿಕೆಯನ್ನು ಕೊಡುತ್ತೆ. ಎಚ್ಚರಿಕೆಯನ್ನು ಕೊಡ್ತಾ ಇದ್ದ ಹಾಗೆ ಸಿಬಿಐ ಆಕ್ಟಿವೇಟ್ ಆಗುತ್ತೆ. 2020 ಸಂದರ್ಭದಲ್ಲಿ ಗಂಭೀರವಾಗಿ ತೆಗೆದುಕೊಂಡು ಪ್ರಕರಣವನ್ನ ದಾಖಲಿಸುತ್ತೆ. ಆದ್ರೆ IP ಅಡ್ರೆಸ್ ಅದರಲ್ಲೂ ಕೂಡ ಏನೇನೋ ಒಂದಷ್ಟು ಇದು ಮಾಡ್ತಿದ್ದಂತ ಕಾರಣಕ್ಕಾಗಿ ಸಿಬಿಐಗೆ ಇದು ತುಂಬಾ ಸವಾಲಾಗುತ್ತೆ. ಸಿಬಿಐನ ಟೆಕ್ನಿಕಲ್ ವಿಂಗ್ ಇದೆಯಲ್ಲ, ತುಂಬಾ ಡೀಪ್ ಆಗಿ ಇಳಿಯುವಂತ ಕೆಲಸವನ್ನ ಮಾಡುತ್ತೆ. ಆರೋಪಿಗಳು ಚಾಪೆ ಕೆಳಗಡೆ ನುಗ್ತಾ ಇದ್ರೆ ಇವರು ರಂಗೋಲಿ ಕೆಳಗಡೆ ನುಗ್ಗುವಂತ ಕೆಲಸವನ್ನ ಮಾಡ್ತಾರೆ. ಅಂತಿಮವಾಗಿ ಸಿಬಿಐ ಅಧಿಕಾರಿಗಳನ್ನ ಯಾರ ಮನೆ ಮುಂದೆ ತೆಗೆದುಕೊಂಡು ಹೋಗಿ ನಿಲ್ಲಿಸುತ್ತೆ ಅಂದ್ರೆ ಉತ್ತರ ಪ್ರದೇಶದ ದಂಪತಿಯ ಮನೆ ಮುಂದೆ, ಬಾಂಟಾ ಹಾಗೆ ಚಿತ್ರಕೂಟ ಎನ್ನುವಂತ ಒಂದು ಪ್ರದೇಶ, ಆ ಭಾಗಕ್ಕೆ. ಆತನ ಹೆಸರು ರಾಮ್ ಭವನ್ ಅಂತ ಹೇಳಿ. ಆತ ಯಾರು ಅಂದ್ರೆ ನೀರಾವರಿ ಇಲಾಖೆಯಲ್ಲಿ ಇಂಜಿನಿಯರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದ. ಆತನ ಪತ್ನಿ ಹೆಸರು ದುರ್ಗಾವತಿ ಅಂತ ಹೇಳಿ. ಗಂಡ ಹೆಂಡತಿ ಆರಾಮಾದಂತ ಲೈಫ್ ಲೀಡ್ ಮಾಡೋದಕ್ಕೆ ಏನೇನ್ ಬೇಕು ಎಲ್ಲವೂ ಕೂಡ ಇತ್ತು. ಒಳ್ಳೆ ಸಂಬಳ ಆತನಿಗಿತ್ತು, ಒಳ್ಳೆ ಮನೆ ಇತ್ತು, ಒಳ್ಳೆ ಲೈಫ್ ಇತ್ತು, ಸಮಾಜದಲ್ಲಿ ಗೌರವ ಇತ್ತು, ಜನ ರೆಸ್ಪೆಕ್ಟ್ ಕೊಡ್ತಾ ಇದ್ರು. ಹೊರಗಡೆಯೂ ಕೂಡ ಆತ ಸರ್ಕಾರಿ ಕೆಲಸದಲ್ಲಿ ಇರುವಂತವನು ಎನ್ನುವ ಕಾರಣಕ್ಕಾಗಿ ಒಳ್ಳೆ ರೆಸ್ಪೆಕ್ಟ್ ಇತ್ತು. ಆತನ ಬಗ್ಗೆ ಯಾರಿಗೂ ಕೂಡ ಆಕ್ಷೇಪ ಇರಲಿಲ್ಲ. ಇಂತಹ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ದಂಥವರು ದುಡ್ಡಿನ ಆಸೆಗೆ, ಲಾಭದ ಆಸೆಗೆ ಇಂಥದೊಂದು ಕೃತ್ಯವನ್ನ ಎಸಗ್ತಾ ಇದ್ರು. ಇವ್ರು ಏನ್ ಮಾಡ್ತಾ ಇದ್ರು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಕೇಳಿ. ಸ್ವತಃ ಸಿಬಿಐ ಅಧಿಕಾರಿಗಳೇ ಎಲ್ಲವನ್ನು ಡೀಟೇಲ್ ನೋಡಿ ಅವರೇ ಶಾಕ್ಗೆ ಒಳಗಾಗ್ಬಿಟ್ಟಿದ್ದಾರೆ. ಗಂಡ ಹೆಂಡತಿ ಏನ್ ಮಾಡ್ತಾ ಇದ್ರು ಅಂದ್ರೆ ದುಡ್ಡಿನ ಆಸೆಗೋಸ್ಕರ ಡಾರ್ಕ್ ವೆಬ್ ನ ಮೊರೆಯನ್ನ ಹೋಗ್ತಾರೆ. ಅವ್ರು ಅದಕ್ಕೆ ಮಾಡಿದ್ದೇನಪ್ಪಾ ಅಂದ್ರೆ ಅವರ ಏರಿಯಾದಲ್ಲಿ ಮಕ್ಕಳನ್ನ ಅವರು ಟಾರ್ಗೆಟ್ ಮಾಡ್ತಾ ಇದ್ರು. 2-3 ದಿನಗಳ ಕಾಲ ಆ ಮಕ್ಕಳನ್ನ ಫಾಲೋ ಮಾಡ್ತಾ ಇದ್ರು. ಆ ಮಕ್ಕಳ ಆಸೆ ಆಕಾಂಕ್ಷೆಗಳು ಏನು ಅಂತ ತಿಳ್ಕೊಳ್ತಾ ಇದ್ರು. ಮಕ್ಕಳು ಯಾವ ಸಂದರ್ಭದಲ್ಲಿ ಎಲ್ಲಿಗೆ ಹೋಗ್ತಾರೆ, ಸ್ಕೂಲ್ಗೆ ಹೋಗ್ತಾರಾ, ಏನ್ ಕತೆ, ಟ್ಯೂಷನ್ಗೆ ಹೋಗ್ತಾರಾ, ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾರಾ, ಏನು ಎತ್ತ, ಅದೆಲ್ಲವನ್ನು ಕೂಡ ಅವರು ಗಮನಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು. 2-3 ದಿನ ಅಲ್ಲ, ಒಂದೊಂದು ಬಾರಿ ಅಂತೂ ಹೆಚ್ಚು ಕಡಿಮೆ 1 ವಾರ 1 ತಿಂಗಳುಗಳ ಕಾಲ ಗಂಡ ಹೆಂಡತಿ ಇಬ್ರು ಕೂಡ ಮಕ್ಕಳ ಹಿಂದೆ ಬೀಳ್ತಾ ಇದ್ರು. ಹೀಗೆ ಆ ಮಕ್ಕಳ ಹಿಂದೆ ಬಿದ್ದು ಆ ಮಕ್ಕಳ ಸ್ಕೂಲ್ ಬಳಿಯೋ ಅಥವಾ ಮಕ್ಕಳು ಟ್ಯೂಷನ್ಗೆ ಹೋಗುವ ಸಂದರ್ಭದಲ್ಲೂ ಅಲ್ಲಿ ಮಕ್ಕಳ ಪಕ್ಕ ಹೋಗಿ ನಿಂತ್ಕೊಳ್ತಾ ಇದ್ರು. ನಿಧಾನಕ್ಕೆ ಆ ಮಕ್ಕಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇದ್ರು. ನಿನ್ಗೇನ್ ಇಷ್ಟ, ಹಾಗೆ ಹೀಗೆ ಅಂತ ಕೇಳ್ತಾ ಇದ್ರು. ಮಕ್ಕಳು ಇಂಥದ್ದು ಇಷ್ಟ ಅಂತ ಹೇಳ್ತಾ ಇದ್ದ ಹಾಗೆ ಒಂದಷ್ಟು ಮಕ್ಕಳಿಗೆ ಆನ್ಲೈನ್ ಗೇಮ್ನ ಆಮಿಷ, ಒಂದಷ್ಟು ಮಕ್ಕಳಿಗೆ ಚಾಕ್ಲೇಟ್ನ ಆಮಿಷ, ಇನ್ನೊಂದಷ್ಟು ಮಕ್ಕಳಿಗೆ ಡ್ರೆಸ್ನ ಆಮಿಷ, ಇನ್ನೊಂದಷ್ಟು ಮಕ್ಕಳಿಗೆ ಆಟಿಕೆಗಳ ಆಮಿಷ. ಒಟ್ಟಾರೆಯಾಗಿ ಆ ಮಕ್ಕಳಿಗೆ ಏನೇನು ಇಷ್ಟವೋ ಅದೇ ಪ್ರಕಾರವಾಗಿ ಇವರು ಆಮಿಷವನ್ನ ಒಡ್ತಾ ಇದ್ರು. ಅದಾದ ನಂತರ ಮಕ್ಕಳು ಸ್ಕೂಲ್ಗೆ ಬಂದ ಸಂದರ್ಭದಲ್ಲಿ ಇವತ್ತು ಸ್ಕೂಲ್ಗೆ ಹೋಗೋದು ಬೇಡ,
ನಾವು ಹೇಗೋ ಫ್ರೆಂಡ್ಸ್ ಆಗಿದ್ದೀವಲ್ಲ, ನಮ್ಮನೆಗೆ ಬಾ, ನೀವು ನಮ್ಮನೆಗೆ ಬಂದ್ರೆ ಅಲ್ಲಿ ಆರಾಮಾಗಿ ಕೂತ್ಕೊಂಡು ಆನ್ಲೈನ್ ಗೇಮ್ ಆಡ್ಬೋದು, ಬೇಕಾದಷ್ಟು ಚಾಕ್ಲೇಟ್ ತಿನ್ಬೋದು ಅಂತ ಹೇಳಿ ಸೀದಾ ಅವರ ಮನೆಗೆ ಕರ್ಕೊಂಡು ಬರ್ತಾ ಇದ್ರು. ಬಾಡಿಗೆ ಮನೆ, ಆ ಮನೆಗೆ ಕರ್ಕೊಂಡು ಬರ್ತಾ ಇದ್ರು. ಮನೆಗೆ ಕರ್ಕೊಂಡು ಬಂದ ನಂತರ ಅಕ್ಷರಶಃ ಮಕ್ಕಳಿಗೆ ನರಕವನ್ನೇ ತೋರಿಸ್ಬಿಡ್ತಾ ಇದ್ರು. ಏನ್ ಮಾಡ್ತಾ ಇದ್ರು ಅಂದ್ರೆ, ಆ ರಾಮ್ ಭವನ್ ಎನ್ನುವಂತ ವ್ಯಕ್ತಿ ಆ ಮಕ್ಕಳ ಮೇಲೆ ಎರಗ್ತಾ ಇದ್ದ. ಅದನ್ನ ನೀಟಾಗಿ ಆತನ ಪತ್ನಿ ವಿಡಿಯೋ ಮಾಡ್ಕೊಳ್ತಾ ಇದ್ಲು. ಅದಾದ ಬಳಿಕ ಬೇರೆ ಬೇರೆ ಭಂಗಿಯಲ್ಲೂ ಕೂಡ ಮಕ್ಕಳ ವಿಡಿಯೋವನ್ನ ಮಾಡ್ಕೊಳ್ತಾ ಇದ್ರು. ಮಾಡಿಕೊಂಡ ನಂತರ ಆ ಮಕ್ಕಳಿಗೆ ಇನ್ನೊಂದು ಸುತ್ತಿನ ನರಕ ಶುರುವಾಗ್ತಾ ಇತ್ತು. ಅಪ್ಪಿ ತಪ್ಪಿ ವಿಚಾರವನ್ನ ಎಲ್ಲಾದ್ರೂ ಬಾಯಿ ಬಿಟ್ರಿ ಅಂತ ಆದ್ರೆ ಅಪ್ಪ ಅಮ್ಮನ್ ಸಾಯಿಸ್ಬಿಡ್ತೀವಿ, ಅಥವಾ ನಿಮ್ಮ ಮನೇಲಿ ಇರುವಂತವ್ರು ಅವ್ರಿಗೆ ಹಂಗ ಮಾಡ್ಬಿಡ್ತೀವಿ, ಇವ್ರಿಗೆ ಹಿಂಗ್ ಮಾಡ್ಬಿಡ್ತೀವಿ, ಈ ವಿಡಿಯೋವನ್ನ ಹೊರಗಡೆ ಬಿಟ್ಟು ಸ್ಕೂಲಿಗೆ ಸೇರಿಸ್ದ ಹಾಗೆ ಮಾಡ್ಬಿಡ್ತೀವಿ, ಮನೆಗೆ ಸೇರಿಸ್ದ ಹಾಗೆ ಮಾಡ್ಬಿಡ್ತೀವಿ, ಟೀಚರ್ ಹೊಡಿತಾರೆ ಬಡಿತಾರೆ, ಟೀಚರ್ ನಿನ್ನ ಹತ್ರ ಮಾತಾಡೋದಿಲ್ಲ, ಫ್ರೆಂಡ್ಸ್ ಮಾತಾಡೋದಿಲ್ಲ, ಹಾಗೆ ಹೀಗೆ ಅಂತೇಳಿ ವಿಪರೀತವಾಗಿ ಮಾನಸಿಕವಾದಂತ ಒತ್ತಡವನ್ನ ಆ ಮಕ್ಕಳ ಮೇಲೆ ಹೇರುವಂತ ಕೆಲಸವನ್ನ ಮಾಡ್ತಾ ಇದ್ರು. ಅದಾದ ಬಳಿಕ ಆ ಮಕ್ಕಳನ್ನ ಮನೆ ಕಳ್ಸಿಕೊಡ್ತಾ ಇದ್ರು. ಅದಾದ ನಂತರ ಹೇಗೋ ವಿಡಿಯೋ ಮಾಡಿಟ್ಕೊಂಡಿರ್ತಿದ್ರಲ್ಲ, ಅದನ್ನೇ ತೋರಿಸಿ ಮತ್ತೆ ಬ್ಲಾಕ್ ಮೇಲ್ ಮಾಡಿ ಮತ್ತೆ 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 ಮನೆಗೆ ಮಕ್ಕಳನ್ನ ಕರ್ಕೊಂಡು ಬರ್ತಾ ಇದ್ರು. ಹೀಗೆ ಮಾಡಿದ್ದು ಎಷ್ಟು ಮಕ್ಕಳಿಗೆ ಗೊತ್ತಾ? ಸದ್ಯಕ್ಕೆ ಸಿಕ್ಕಿರುವಂತ ಲೆಕ್ಕದ ಪ್ರಕಾರವಾಗಿ ಒಂದಲ್ಲ ಎರಡಲ್ಲ, ಬರೋಬ್ಬರಿ 50 ಮಕ್ಕಳು. ಈ ರೀತಿಯಾಗಿ ಈ ಸಂಕಟವನ್ನ ಅನುಭವಿಸಿದಂತ ಮಕ್ಕಳು, ತುಂಬಾ ಮಕ್ಕಳು ಖಿನ್ನತೆಗೆ ಜಾರು ಬಿಟ್ಟಿದ್ದಾರೆ, ಕಂಪ್ಲೀಟ್ ಡಿಪ್ರೆಷನ್ ಹೋಗಿದ್ದಾರೆ, ಯಾರ ಜೊತೆಗೂ ಮಾತನಾಡದೆ ಒಂಟಿಯಾಗಿ ಇರ್ತಾ ಇದ್ದಾರೆ, ಸ್ಕೂಲ್ಗೆ ಸರಿಯಾದ ರೀತಿಯಲ್ಲಿ ಅಟೆಂಡ್ ಆಗ್ತಾ ಇಲ್ಲ. ಹೆಚ್ಚು ಕಡಿಮೆ 10 ವರ್ಷದಿಂದ 2010ರಿಂದ 20ವರೆಗೆ ಈ ಕೃತ್ಯವನ್ನ ಇವರು ಎಸಗಿದ್ದು. ಆ ಪೋಷಕರಿಗೂ ಕೂಡ ಆಕ್ಚುಲಿ ಯಾಕೆ ಹಿಂಗ್ ಮಾಡ್ತಿದ್ದಾರೆ ಮಕ್ಕಳು, ಪೋಷಕರಿಗೆ ಉತ್ತರನೇ ಸಿಕ್ಕಿರ್ಲಿಲ್ಲ. ಏನ್ ಆಗ್ತಿದೆ ಅಂದ್ರೆ ಪೋಷಕರಿಗೆ ಗೊತ್ತಾಗ್ತಾ ಇರ್ಲಿಲ್ಲ. ಪೋಷಕರಿಗೆ ಉತ್ತರವನ್ನೇ ಕಂಡುಕೊಳ್ಳೋಕೆ ಸಾಧ್ಯ ಆಗಿಲ್ಲ. ನೀವು ಯೋಚನೆ ಮಾಡಿ ಬಂಧುಗಳೇ, ಆ ಮಕ್ಕಳು ಬಾಯಿ ಬಿಟ್ಟಂತ ಕಾರಣಕ್ಕಾಗಿ ಈ ಪ್ರಕರಣ ಹೊರಗಡೆ ಬಂದಿಲ್ಲ. ಒಂದೇ ಒಂದು ಮಗು ಅಪ್ಪ ಅಮ್ಮನ ಹತ್ರ ಈ ರೀತಿಯಾಗಿ ದೂರನ್ನ ಹೇಳಿಲ್ಲ ಅಂತಾದ್ರೆ, ನಮಗೆ ಹೀಗಾಯ್ತು ಅನ್ನೋದನ್ನ ಹೇಳ್ಕೊಂಡಿಲ್ಲ ಅಂತಾದ್ರೆ, ಆ ಮಕ್ಕಳು ಯಾವ ಪರಿಯಾಗಿ ಹೆದರಿದ್ರು, ಇವರು ಯಾವ ಪರಿಯಾಗಿ ಹೆದರಿಸಿರ್ಬಹುದು ಅನ್ನೋದನ್ನ ನೀವು ಸ್ವಲ್ಪ ಯೋಚನೆಯನ್ನ ಮಾಡಿ. ಯಾರೇ ಆಗಿಲ್ರಿ, ಹಿಂಗಾಯ್ತು ಅಂದಾಗ 1-2 ದಿನ ತಡ್ಕೊಳ್ತಿದ್ರು, 3 ದಿನ ತಡ್ಕೊಳ್ತಿದ್ರು, 4ನೇ ದಿನಕ್ಕೆ ಅಪ್ಪ ಅಮ್ಮನ ಎದುರುಗಡೆ ಬಾಯಿ ಬಿಡ್ತಾ ಇದ್ರು ನಮ್ಗೆ ಹಿಂಗಾಗಿದೆ ಅಂತ ಹೇಳಿ. ಆದ್ರೆ ಈ ಮಕ್ಕಳು ಹೇಳ್ಕೊಂಡೇ ಇಲ್ಲ ಅಂತಾದ್ರೆ ನೀವು ಯೋಚನೆ ಮಾಡಿ ಮಕ್ಕಳ ಪರಿಸ್ಥಿತಿ ಹೇಗಾಗಿರ್ಬೇಡ ಅಂತ ಹೇಳಿ. ಅದಾದ ಬಳಿಕ ಪ್ರಕರಣವನ್ನು ದಾಖಲಿಸಿಕೊಂಡಂತ ಸಿಬಿಐ ಅಧಿಕಾರಿಗಳಿಗೆ ಸವಾಲು. ಆ ಮಕ್ಕಳನ್ನು ಸಾಕ್ಷಿಗಳಾಗಿ ಪರಿಗಣಿಸಬೇಕಲ್ಲ, ಕೋರ್ಟ್ಗೆ ಬರ್ಬೇಕಲ್ಲ, ಮಕ್ಕಳು ಸಾಕ್ಷಿ ಹೇಳ್ಬೇಕಲ್ಲ. ಒಂದು ಮಗು ಕೂಡ ಬಾಯಿ ಬಿಡ್ತಾ ಇಲ್ಲ, ಒಂದು ಮಗು ಕೂಡ. ಅದಾದ ನಂತರ ನಿರಂತರವಾಗಿ ಮಕ್ಕಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮಕ್ಕಳನ್ನ ಕೌನ್ಸಿಲಿಂಗ್ಗೆ ಕಳಿಸಿ, ನೋಡಿ ಅವರಿಬ್ಬರನ್ನ ನಾವು ಜೈಲಿಗೆ ಹಾಕಿದ್ದೀವಿ, ಅವರಿಬ್ಬರು ನಿಮಗೆ ಏನು ಮಾಡಲ್ಲ ಅಂತ ಹೆದರಿಸಿದ ಅವ್ರ ವಿಶ್ವಾಸಕ್ಕೆ ತೆಗೆದುಕೊಂಡ ಬಳಿಕ ಆ ಮಕ್ಕಳು ಒಂದೊಂದೇ ವಿಚಾರವನ್ನ ಬಾಯಿ ಬಿಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಮಕ್ಕಳ ದೇಹದ ಒಳಗೆ, ಅದರಲ್ಲೂ ಕೂಡ ಆ ಭಾಗದಲ್ಲಿ ಆದಂತ ಗಾಯವನ್ನ ಮಕ್ಕಳು ತೋರಿಸೋದಿಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಇಷ್ಟು ದಿನ ಆದ್ರೂ ಮುಚ್ಚಿಟ್ಕೊಂಡಿದ್ವಿ, ಅಪ್ಪ ಅಮ್ಮನಿಗೂ ಕೂಡ ತೋರಿಸಿರ್ಲಿಲ್ಲ ಅಂತ ಹೇಳಿ ಮಾನಸಿಕವಾದಂತ ಹಿಂಸೆಯನ್ನ ನಿಧಾನಕ್ಕೆ ಬಾಯಿ ಬಿಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಆ ಹೆಂಗಸು ನಮಗೆ ಹಿಂಗ್ ಮಾಡ್ಬಿಟ್ಲು, ಆತ ಹಂಗ್ ಮಾಡ್ಬಿಟ್ಟ, ಅದು ಇದು ಅಂತೇಳಿ ಒಂದಾದ ನಂತರ ಒಂದು ಮಗು, ಒಂದಾದ ನಂತರ ಒಂದು ಮಗು, ಹೀಗೆಲ್ಲವನ್ನು ಕೂಡ ಬಾಯಿ ಬಿಡೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸ್ವತಃ ಸಿಬಿಐ ಅಧಿಕಾರಿಗಳೇ ಬೆಚ್ಚು ಬಿದ್ದು ಬಿಟ್ಟಿದ್ದಾರೆ. ಎಂತಹ ಪ್ರಕರಣ ನಮ್ಮಲ್ಲಿ ನಡೆದು ಹೋಗ್ಬಿಡ್ತು, ನಾವು ಸ್ವಲ್ಪ ಏನಾದ್ರೂ ಯಾಮಾರಿದ್ರು ಏನಾಗಬಿಡ್ತಾ ಇತ್ತು ಎನ್ನುವ ರೀತಿಯಲ್ಲಿ. ಈಗ ದಂಪತಿ ವಿಚಾರಕ್ಕೆ ಬರೋಣ. ಏನ್ ಮಾಡ್ತಾ ಇದ್ರು ಆ ವಿಡಿಯೋ ಇಟ್ಕೊಂಡು ಅಂದ್ರೆ, ಆ ವಿಡಿಯೋವನ್ನ ಡಾರ್ಕ್ ವೆಬ್ಗೆ ಅಪ್ಲೋಡ್ ಮಾಡ್ತಾ ಇದ್ರು. ಬರೋಬ್ಬರಿ 47 ದೇಶಗಳಿಗೆ ಆ ವಿಡಿಯೋಗಳನ್ನ ಮಾರಾಟ ಮಾಡಿದ್ದಾರೆ. ಬಿಟ್ಕಾಯಿನ್ ಮೂಲಕ ಅವರು ಹಣವನ್ನ ಪಡಿತಾ ಇದ್ರು. ಆ ಮೂಲಕ ಕೋಟಿ ಕೋಟಿ ಹಣವನ್ನ ಸಂಪಾದನೆ ಮಾಡಿ ಲಕ್ಸುರಿ ಲೈಫ್ ಅನ್ನ ಅವರು ಲೀಡ್ ಮಾಡ್ತಾ ಇದ್ರು. ಅದೇ ಅವರಿಗೆ ಒಂದು ರೀತಿಯಲ್ಲಿ ಇದಾಗ ಹೋಗ್ಬಿಟ್ಟಿತ್ತು. ಹೊರಗಡೆ ಒಂದು ಮುಖವಾಡ, ಸರ್ಕಾರಿ ನೌಕರ, ನೀರಾವರಿ ಇಲಾಖೆಯಲ್ಲಿ ಇಂಜಿನಿಯರ್ ಅಂತ ಹೇಳಿ, ಆದ್ರೆ ಮಾಡ್ತಿದ್ದ ಕೆಲಸ ಈ ರೀತಿಯಾಗಿ. ಯಾರಿಗೂ ಕೂಡ ಒಂದು ಸಣ್ಣ ಸುಳಿವು ಕೂಡ ಸಿಕ್ಕಿಲ್ಲ, ಏನು ಕೂಡ ಸಿಕ್ಕಿಲ್ಲ. ಒಟ್ಟಾರೆಗೆ ಸಿಬಿಐ ಅಧಿಕಾರಿಗಳು ಪ್ರಕರಣವನ್ನು ಭೇದಿಸಿದ್ರು. 2021ರಲ್ಲಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ರು. ತುಂಬಾ ಅಚ್ಚುಕಟ್ಟಾದಂತಹ ಚಾರ್ಜ್ ಶೀಟ್. ಹೀಗಾಗಿ ಕೋರ್ಟ್ ನಲ್ಲಿ ಆ ಪ್ರಕರಣ ಗಟ್ಟಿಯಾಗಿ ನಿಂತ್ಕೊಳ್ತು. ಮಕ್ಕಳು ಕೂಡ ಸಾಕ್ಷಿ ಹೇಳಿದ್ರು. ಹೆಚ್ಚು ಕಡಿಮೆ ಒಂದು 74 ಸಾಕ್ಷಿ. ಆ ಆಧಾರದ ಮೇಲೆ ಇದೀಗ ಕೋರ್ಟ್ ಏನ್ ಮಾಡಿದೆ ಅಂದ್ರೆ ಗಲ್ಲು ಶಿಕ್ಷೆಯನ್ನು ವಿಧಿಸಿದೆ. ಅಷ್ಟು ಮಾತ್ರ ಅಲ್ಲ, ಅವ್ರ ಮನೆ ಮೇಲೆ ರೇಡ್ ಮಾಡಿ ಎಷ್ಟು ಅಮೌಂಟ್ ಸಿಗುತ್ತೆ, ಆಸ್ತಿ ಪಾಸ್ತಿ ಎಲ್ಲವನ್ನು ಕೂಡ ಸೀಸ್ ಮಾಡ್ಕೊಳ್ಳಿ. ಅದರಲ್ಲಿ ಪ್ರತಿ ಸಂತ್ರಸ್ತ ಮಕ್ಕಳಿಗೂ ಕೂಡ 10 ಲಕ್ಷ ರೂಪಾಯಿ ಪರಿಹಾರದ ರೀತಿಯಲ್ಲಿ ಕೊಡಿ, ಮಕ್ಕಳನ್ನ ಸುದೀರ್ಘ ಅವಧಿಯವರೆಗೆ ಕೌನ್ಸಿಲಿಂಗ್ಗೆ ಕಳಿಸಿ ಎನ್ನುವ ರೀತಿಯಲ್ಲಿ ಇದೀಗ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಇದು ನಡೆದಿರುವಂತಹ ಪ್ರಕರಣ. ಇದು ನಮ್ಮ ದೇಶದಲ್ಲಿ ಅಚ್ಚರಿಯಾಗುತ್ತೆ. 2010ರಿಂದ 2020ವರೆಗೆ ಅವರಷ್ಟು ಅಂತ ಕೃತ್ಯವನ್ನು ಎಸಗಿದ್ರು ಕೂಡ ಇಲ್ಲಿವರೆಗೂ ಹೊರಗಡೆ ಬಂದಿಲ್ಲ, ಇಲ್ಲಿವರೆಗೂ ಕೂಡ ಸಣ್ಣ ಸುಳಿವು ಸಿಕ್ಕಿಲ್ಲ. ಮಕ್ಕಳು ಕೂಡ ಒಂದು ಸಣ್ಣ ವಿಚಾರವನ್ನು ಕೂಡ ಬಾಯ್ಬಿಟ್ಟಿಲ್ಲ. ಆ ಮಕ್ಕಳು ಎಂಥ ಮಾನಸಿಕವಾದಂತಹ ಹಿಂಸೆಯನ್ನು ಅನುಭವಿಸ್ತಾ ಇದ್ರು ಯೋಚನೆ ಮಾಡಿ. ಬಂಧುಗಳೇ, ಎಲ್ಲವನ್ನೂ ಹೇಳೋದ್ರಲ್ಲಿ ಬಹಳ ಕಷ್ಟ ಆಗ್ತಿದೆ. ನಿಮ್ಮಲ್ಲಿ ತುಂಬಾ ಜನ ಡಿಸ್ಟರ್ಬ್ ಆಗ್ಬಿಡ್ತೀರಿ. ಮಕ್ಕಳನ್ನ ಹೊಂದಿರುವಂತವ್ರು ಅಥವಾ ಪೋಷಕರು ಆ ಮಕ್ಕಳ ಬೇರೆ ಬೇರೆ ಭಾಗದಲ್ಲಿ ಆದಂತ ಗಾಯ ಇದೆಯಲ್ಲ, ಭೀಕರ ಅದು. ಎಷ್ಟೋ ಮಕ್ಕಳನ್ನು ಈಗ ಆಸ್ಪತ್ರೆಗೆ ದಾಖಲಿಸಬೇಕಂತ ಪರಿಸ್ಥಿತಿ ಎದುರಾಗಿದೆ. ಅಂದ್ರೆ ಅಷ್ಟು ಆಳವಾಗಿ ಆಗಿಬಿಟ್ಟಿದೆ. ಇಲ್ಲಿವರೆಗೆ ಆ ಮಕ್ಕಳು ಹೇಳ್ಕೊಳ್ಳೋದ ಕಾರಣಕ್ಕಾಗಿ ಅದರ ತೀವ್ರತೆ ಇನ್ನಷ್ಟು ಜಾಸ್ತಿ ಆಗಿಬಿಟ್ಟಿದೆ. ಆದ್ರೆ ಈಗ ಪೋಷಕರಿಗೆ ಗೊತ್ತಾಗಿ ಈಗ ಆಸ್ಪತ್ರೆಗೆ ಮಕ್ಕಳನ್ನ ಕರ್ಕೊಂಡು ಓಡೋಡ್ ಹೋಗ್ತಾ ಇದ್ದಾರೆ. ಅಂಥದ್ದೊಂದು ಪರಿಸ್ಥಿತಿ ಎದುರಾಗಿ ಬಿಡ್ತು. ಬಂಧುಗಳೇ, ನಾನು ಯಾಕೆ ಈ ವಿಚಾರವನ್ನ ನಿಮ್ಮ ಮುಂದೆ ಇಟ್ಟೆ ಅಂದ್ರೆ, ದಯವಿಟ್ಟು ಪೋಷಕರು ಎಚ್ಚರಿಕೆಯಿಂದ ಇರಿ ಇಂಥ ವಿಚಾರದಲ್ಲಿ. ಮಕ್ಕಳೇನಾದ್ರೂ ತೀರಾ ಖಿನ್ನತೆಗೆ ಜಾರದ ರೀತಿಯಲ್ಲಿದ್ರೆ, ಸೈಲೆಂಟ್ ಆಗಿರ್ತಾ ಇದ್ರೆ, ಈ ದಿಢೀರ್ ಅಂತ ಹೇಳಿ ಎಲ್ಲದರಲ್ಲೂ ಕೂಡ ಉತ್ಸಾಹವನ್ನು ಕಳ್ಕೊಂಡಿದ್ರೆ ಮಕ್ಕಳನ್ನು ತೀರಾ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ.
ಏನಾಗಿದೆ ಅಂತ ಹೇಳಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿ. ಯಾಕಂದ್ರೆ ನಮ್ಮ ಸಮಾಜ ರಾಕ್ಷಸ ಸಮಾಜ, ಕ್ರೂರಿ ಸಮಾಜ, ಯಾವ್ಯಾವ ಕಡೆಯೋ ಈ ಸಮಾಜ ಹೋಗ್ತಾ ಇದೆ. ಹೀಗಾಗಿ ದಯವಿಟ್ಟು ಎಚ್ಚರಿಕೆಯಿಂದ ಇರಿ, ಒಂದು ವಿಚಾರ. ಅದರ ಜೊತೆಗೆ ಮಕ್ಕಳು ಕೂಡ ಅಷ್ಟೇ, ಮಕ್ಕಳಿಗೆ ಅದರಲ್ಲಿ ಜಾಸ್ತಿ ಹೇಳಿ. ಯಾರಾದ್ರೂ ಅಪರಿಚಿತರು ಚಾಕ್ಲೇಟ್ ಕೊಡ್ತಾ ಇದ್ರೆ ಅಥವಾ ಏನಾದ್ರೂ ಆಮಿಷವನ್ನ ಒಡ್ತಾ ಇದ್ರೆ ದಯವಿಟ್ಟು ಅದಕ್ಕೆ ಅಷ್ಟು ಸುಲಭವಾಗಿ ಬೀಳಬೇಡಿ ಎನ್ನುವ ರೀತಿಯಲ್ಲಿ ಮಕ್ಕಳಿಗೆ ತಿಳಿ ಹೇಳುವಂತ ಕೆಲಸವನ್ನ ಮಾಡಿ. ಸಮಾಜ ಯಾವ ಕಡೆಗೂ ಹೋಗ್ತಾ ಇದೆ, ನಾವು ಅಂದುಕೊಂಡ ರೀತಿಯಲ್ಲಿ ಇಲ್ಲ. ನೋಡಿ, ಇದನ್ನ ಅಮೆರಿಕದ ಇಂಟರ್ಪೋಲ್ ಸಂಸ್ಥೆ ಏನಾದ್ರು ಗಮನಿಸಿ ಮಾಹಿತಿಯನ್ನು ಕೊಟ್ಟಿಲ್ಲ ಅಂತ ಆಗಿದ್ರೆ ಇನ್ನು ಎಷ್ಟು ವರ್ಷಗಳ ಕಾಲ ಎಷ್ಟು ಮಕ್ಕಳ ರಕ್ತವನ್ನ ಹೀರ್ತಾ ಇದ್ರೋ ಗೊತ್ತಿಲ್ಲ. 2020ರಲ್ಲಿ ಅವರು ಅರೆಸ್ಟ್ ಆಗಿದ್ದು 25ರವರೆಗೂ ಕೂಡ ಸುದೀರ್ಘವಾದಂತ ವಿಚಾರಣೆ ಎಲ್ಲವೂ ಕೂಡ ನಡೆದು ಈಗ ಶಿಕ್ಷೆ ಪ್ರಕಟ ಆಗಿದೆ. ಅದು ಕೂಡ ಗಲ್ಲು ಶಿಕ್ಷೆ. ಗಲ್ಲು ಶಿಕ್ಷೆ ಮಾತಿಗೆ ಮಾತ್ರ ಸೀಮಿತ ಆಗಬಾರ್ದು, ಗಲ್ಲು ಶಿಕ್ಷೆ ಆಗ್ಲೇಬೇಕು ಅನ್ನೋದು ನಮ್ಮೆಲ್ಲರ ಒತ್ತಾಯ. ಬಂಧುಗಳೇ, ನೀವೇನಂತೀರಿ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.